ವೀಕ್ಷಕರೇ ಇಲ್ಲಿ ಕೇಳಿ, ಕಾಂಗ್ರೆಸ್ನ 5 ಗ್ಯಾರಂಟಿಗಳಲ್ಲಿ ಒಂದು ಗ್ಯಾರಂಟಿ ಆದರೆ ಬಂದ್ ಆಗ್ತಾ ಇದೆ. ನಿಮಗೆ ಮುಖ್ಯವಾಗಿರುವಂತಹ ಗೃಹಲಕ್ಷ್ಮಿ ಯೋಜನೆ ಆದರೂ ಬಂದ್ ಆಗ್ಬೋದು, ಅನ್ನಭಾಗ್ಯ ಆದರೂ ಬಂದ್ ಆಗ್ಬೋದು, ಶಕ್ತಿ ಯೋಜನೆ ಆದರೂ ಇನ್ನುಳಿದಂತಹ 2 ಯೋಜನೆಗಳಲ್ಲಿ ಯಾವ್ದು ಬೇಕಾದರೂ ಕೂಡ ಬಂದ್ ಆಗ್ಬೋದಾಗಿರುತ್ತೆ. ಸೊ ಹಾಗಾದ್ರೆ ಆ ಒಂದು ಯೋಜನೆ ಯಾವುದು, ಯಾಕೆ ಬಂದ್ ಮಾಡ್ತಾ ಇದ್ದಾರೆ? ಸೊ ನಮಗೆ ಅಗತ್ಯವಾಗಿರುವಂತಹ ಯೋಜನೆಗಳನ್ನೇ, ನಮಗೋಸ್ಕರ ಮಾಡಿರುವಂತಹ ಯೋಜನೆಗಳನ್ನೇ ಬಂದ್ ಮಾಡ್ತಾ ಇರುವಂಥದ್ದು. ಸೊ ಎಲ್ಲನೂ ಕೂಡ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. ಸೊ ಜೊತೆಗೆ ಆಗಸ್ಟ್ 31ರ ಒಳಗಾಗಿ ಈ ಕೆಲಸ ಏನಾದರೂ ನೀವು ಮಾಡಲಿಲ್ಲಪ್ಪ ಅಂದರೆ ನಿಮ್ಮ ರೇಷನ್ ಕಾರ್ಡ್ ಬಂದ್, ಮತ್ತು ನಿಮಗೆ ಸಿಗುವಂತಹ ರೇಷನ್ ಕೂಡ ಬಂದ್ ಆಗುತ್ತೆ. ಸೊ ಕಂಪ್ಲೀಟ್ ಆಗಿ ತಿಳ್ಕೊಳ್ಳಿ, ಏನು ಮಾಡಬೇಕು ಅನ್ನುವಂಥದ್ದನ್ನು ಕೂಡ ತಿಳ್ಕೊಳ್ಳಿ. ಆ ಒಂದು ಕೆಲಸವನ್ನು ಕೂಡ ಮಾಡಿ, ಪ್ರತಿಯೊಬ್ಬರು ಕೂಡ ಮಾಡಬೇಕಾಗಿರುವಂತಹ ಕೆಲಸನೇ. ಕಂಪ್ಲೀಟ್ ಆಗಿ ನೋಡುವ ಮುಖಾಂತರ ಎಲ್ಲನೂ ಕೂಡ ಕ್ಲಿಯರ್ ಆಗಿ ತಿಳ್ಕೊಬಹುದು. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಶ್ರಮಕ್ಕೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಬಿಟ್ಟೆ ವಿಡಿಯೋನ ನೋಡಲಿಕ್ಕೆ ಸ್ಟಾರ್ಟ್ ಮಾಡಿ. ಈಗ ನಾನು ಡೈರೆಕ್ಟಾಗಿ ಟಾಪಿಕ್ಗೆ ಬಂದುಬಿಡ್ತೀನಿ. ಇಲ್ಲಿ ನೋಡಿ, ಕಾಂಗ್ರೆಸ್ನ 5 ಗ್ಯಾರಂಟಿಗಳಲ್ಲಿ ಒಂದು ಗ್ಯಾರಂಟಿ ಬಂದ್ ಮಾಡ್ತೇವೆ ಅಂತ ಒಂದು ಸ್ಪಷ್ಟನೆಯನ್ನು ಇಲ್ಲಿ ಸರ್ಕಾರ ಕೊಡ್ತಾ ಇರುವಂಥದ್ದು. ಅಲ್ಲಿ ಒಂದು ಗ್ಯಾರಂಟಿ ಆದರೆ ಬಂದ್ ಆಗ್ತಾ ಇದೆ. ಅಲ್ಲಿ ಗ್ಯಾರಂಟಿಗಳಲ್ಲಿ ಏನು ಬಂದ್ ಆಗ್ತಾ ಇದೆ ಅಂದರೆ, ಅದು ಮುಖ್ಯವಾಗಿ ಇರುವಂತಹ ಗ್ಯಾರಂಟಿ ಅನ್ನಭಾಗ್ಯನೂ ಕೂಡ ಮುಖ್ಯವಾಗಿರುವಂಥದ್ದು. ಅದರಲ್ಲಿ ಸಿಗುವಂತಹ ಹಣ ಏನು ಸಿಗ್ತಾ ಇದೆ ಅಲ್ಲ, ಕಂತುಗಳು, ಸೊ ಅದು ಕೂಡ ಮುಖ್ಯವಾಗಿರುವಂಥದ್ದು. ಸೊ ಅದನ್ನೇ ಬಂದ್ ಮಾಡ್ತಾ ಇದ್ದಾರೆ. ಹಾಗಾದರೆ ಇಲ್ಲಿಗೆ ಒಂದು ಗುಡ್ ನ್ಯೂಸ್ ಕೂಡ ಇರುವಂಥದ್ದು ವೀಕ್ಷಕರೇ. ಆ ಒಂದು ಹಣ ಏನು ಕೊಡ್ತಾ ಇದ್ದಾರಲ್ಲ, 5 kg ಅಕ್ಕಿ ಬದಲಾಗಿ ಆ ಒಂದು ಅಮೌಂಟನ್ನು ಕೊಡೋದು ನಿಲ್ಲಿಸ್ತಾ ಇದ್ದಾರೆ, ಬಂದ್ ಮಾಡ್ತಾ ಇದ್ದಾರೆ. ಅದರ ಬದಲಾಗಿ ನಿಮಗೆ ಏನು ಕೊಡ್ತಾ ಇದ್ದಾರೆ ಅಂದರೆ 3 ಐಟಮ್ಸ್ಗಳನ್ನು ಕೊಡ್ತಾ ಇದ್ದಾರೆ. ಹಾಗಾದರೆ ಒಂದು ಐಟಮ್ಸ್ಗಳು ಯಾವುವು ಅನ್ನುವಂಥದ್ದನ್ನು ಮುಂದೆ ನೋಡ್ತಾ ಹೋಗೋಣ. ಯಾವ ರೀತಿಯಾಗಿ ಸಿಗ್ತಾ ಇದೆ, ನೀವು ಏನು ಇನ್ನೂ ಕೂಡ ನಿರ್ಧಾರ ಕೊಟ್ಟಿಲ್ಲ, ನಿರ್ಧಾರ ಕೊಡಬೇಕಾಗತ್ತೆ. ನಂತರ ಆ ಒಂದು ಅಮೌಂಟ್ ಕೊಡ್ತಾರಾ ಅಥವಾ 10 kg ಅಕ್ಕಿನೇ ಕೊಡ್ತಾರಾ ಅನ್ನುವಂಥದ್ದನ್ನು ನಿರ್ಧರಿಸಲಾಗತ್ತೆ. ಅದು ಏನು ಅನ್ನುವಂಥದ್ದನ್ನು ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. ಸೊ ಮೊದಲನೇದಾಗಿ ಕೇಳ್ಕೊಳ್ಳಿ ಇಲ್ಲಿ ಕರೆಕ್ಟಾಗಿ ವೀಕ್ಷಕರೇ. ಮೊದಲು ಸರ್ವೆ ನಡೆಯುತ್ತೆ, ಮುಖ್ಯವಾಗಿ ಸರ್ವೆ ನಡೆಯುತ್ತೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ. ಈಗಾಗಲೇ ಕೂಡ ನಡೆದಿತ್ತು ಒಂದು ಟೈಮ್ನಲ್ಲಿ, ಒಂದು 3 ತಿಂಗಳ ಹಿಂದಗಡೆ ನಡೆದಿತ್ತು. ಆಗ ಹೆಚ್ಚಾಗಿ ಒಂದು 10 kg ಅಕ್ಕಿನೇ ಕೊಡಿ, ನಮ್ಗೆ ಅಮೌಂಟ್ ಬೇಡ ಅಂತ ಕೇಳ್ತಾ ಇದ್ರು. ಯಾಕೆ ಕೇಳ್ತಾ ಇದ್ರು ಅಂತ ಅಂದರೆ, ಇಲ್ಲಿ ಕೇಳಿ, ಅಮೌಂಟು ನಿಮಗೆ ಬರುತ್ತೋ ಇಲ್ವೋ ಅನ್ನೋದು ಡೌಟು. ಆದರೆ ನೀವು ಅಕ್ಕಿ ತೆಗೆದುಕೊಳ್ಳಿಕ್ಕೆ ಹೋದರೆ, ನೀವು ಏನು ರೇಷನ್ ತೊಗೊಳ್ಳಿಕ್ಕೆ ಹೋಗಿರ್ತಾರಲ್ಲ, 10 kg ಡೈರೆಕ್ಟಾಗಿ ನಿಮ್ಮ ಕೈಯಲ್ಲೇ ಬಂದುಬಿಡುತ್ತೆ. ನಂತರ ನೀವು ಬೇಕಾದರೆ ನಿಮಗೆ ಒಂದು ಅಕ್ಕಿ 5 kg ಅಕ್ಕಿ ಬೇಡ ಆದರೆ ಮಾರಿ ನಿಮಗೆ ವಾಪಸ್ಸಾಗಿ ಹಣವನ್ನು ತೆಗೆದುಕೊಂಡು ನಿಮಗೆ ಬೇಕಾಗಿರುವಂತಹ ವಸ್ತುವನ್ನು ಖರೀದಿ ಮಾಡ್ಕೋಬೋದು. ಒಂದು ಇಲ್ಲಪ್ಪ ಅಂದರೆ ಆ ಒಂದು ಅಕ್ಕಿ ನಿಮಗೆ ಯೂಸ್ ಇದ್ದರೆ ಅಕ್ಕಿ ಯೂಸ್ ಮಾಡ್ಕೋಬೋದು. ಒಟ್ಟಾರೆಯಾಗಿ ನಿಮಗೆ ಬರಬೇಕಾಗಿರುವಂತಹ ಒಂದು ಫಲಗಳು ಮತ್ತು ನಿಮಗೆ ಬಂದು ಸೇರತ್ತೆ. ಆದರೆ ಇಲ್ಲಿ ಅಮೌಂಟು ಬರುತ್ತೋ ಇಲ್ಲುವುದು ಡೌಟ್ ಬೀಳುತ್ತೆ. ಅಮೌಂಟು ಹಾಕ್ತಾರೆ ಒಮ್ಮೊಮ್ಮೆ ಇಲ್ವೋ. ಈಗ ನೋಡಿ, ಏಪ್ರಿಲ್ ಮೇದು ಹಾಕಿದರೆ ನಂತರ ಮತ್ತೆ ಅಮೌಂಟೇ ಹಾಕಿಲ್ಲ ಒಂದು ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ. ಸೊ ಅದ್ರ ಬಗ್ಗೆ ಕಾಯ್ತಾ ಕುಂತಿದ್ದೀರಾ. ಈಗ ರೇಷನಲ್ಲೇ ಒಂದು ನ್ಯಾಯಬೆಲೆ ಅಂಗಡಿಯಲ್ಲೇ ಕೊಡ್ತಾ ಇದ್ರೆ ನಿಮಗೆ ಡೈರೆಕ್ಟಾಗಿ ಹೋಗಿ ತೆಗೆದುಕೊಳ್ಬೋದಾಗಿತ್ತು. ಸೊ ಈ ರೀತಿ ಇರುತ್ತೆ. ಅದಕ್ಕೋಸ್ಕರ ಹೆಚ್ಚು ಜನರು ಏನು ಮಾಡಿದ್ರು, ಅಕ್ಕಿನೇ ಕೊಡಿ ಅಂತ ಒಂದು ಮಾಹಿತಿ ಕೊಟ್ಟಾಗ ಅದರ ಬದಲಾಗಿ ಅವರು ಮತ್ತೆ ಅಕ್ಕಿ ಕೊಡಲಿಲ್ಲ, ಹಣನೇ ಕೊಡ್ತಾ ಬಂದರು. ಈಗ ಈ ಒಂದು ಕೇಂದ್ರ ಸರ್ಕಾರದ ಜೊತೆಗೆ ಮಾತುಕತೆ ಆದಾಗ, ಯಾಕಂದರೆ ಕೇಂದ್ರ ಸರ್ಕಾರ ಹತ್ರ ಮೊದಲು ಈ ಒಂದು ಅಕ್ಕಿ ಶಾರ್ಟೇಜ್ ಇತ್ತು, ಅವ್ರ ಹತ್ರ ಕೂಡ. ಈಗ ಅಕ್ಕಿ ಇರುವಂತಹ ಕಾರಣಕ್ಕಾಗಿ, ಅಕ್ಕಿಯನ್ನು ಖರೀದಿ ಮಾಡಿರುವಂತಹ ಕಾರಣಕ್ಕಾಗಿ ಎಲ್ಲ ರಾಜ್ಯದವ್ರಿಗೂ ಕೂಡ ಹೇಳಿಬಿಟ್ಟಿದ್ದಾರೆ, 28 ರೂಪಾಯಿದಂತೆ ನಾವು ಅಕ್ಕಿಯನ್ನು ಕೊಡ್ತಾ ಇದ್ದೀವಿ ಅಂತ ಒಂದು ಸ್ಪಷ್ಟನೆಯನ್ನು ಹೊರಡಿಸಿಬಿಟ್ಟಿದ್ದಾರೆ, ಘೋಷಣೆಯನ್ನು ಮಾಡಿದ್ದಾರೆ. ಅದರ ಮೇರೆಗೆ KH ಮುನಿಯಪ್ಪನವರು ಕೂಡ ಹೋಗಿ ಮಾತುಕತೆ ನಡೆಸಿದ್ರು. ಸೊ ಎಲ್ಲನೂ ಕೂಡ ಈಗ ಮಾತುಕತೆ ಆದಮೇಲೆ 28 ರೂಪಾಯಿಗೆ 1 kg ಅಕ್ಕಿ ಕೊಡುವ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ. ಸೊ ಅಕ್ಕಿ ನೀವು ನಿಮ್ಮ ಮೇಲೆ ನಿಂತಿದೆ ಇನ್ಮೇಲೆ. ಅಂದರೆ ನೀವು ಅಕ್ಕಿನೇ ಬೇಕಪ್ಪ ಅಂದರೆ ನೀವು ಅಕ್ಕಿನೇ ಕೊಡ್ತಾರೆ 10 kg ಟೋಟಲ್ ಆಗಿ. ಇಲ್ಲಾಂದರೆ ನಿಮ್ಗೆ 5 kg ಅಕ್ಕಿ ಕೊಡಿ, ಇನ್ನು ಉಳಿದಂತಹ 5 kg ಬದಲಾಗಿ ಐಟಮ್ಸ್ಗಳನ್ನು ಕೊಡಿ ಅಂತ ಹೇಳಿದ್ರೆ ಆ ಒಂದು ಅಕ್ಕಿ ಜೊತೆಗೇನೆ ಸಕ್ಕರೆ, ಬೇಳೆ, ಎಣ್ಣೆ ಈ ಒಂದು ಐಟಮ್ಸ್ಗಳನ್ನು ನಿಮಗೆ ಕೊಡ್ತಾರೆ ವೀಕ್ಷಕರೇ. ಸೊ ಅಥವಾ ಅದಕ್ಕಿಂತ ಹೆಚ್ಚಿನ ಐಟಮ್ಸ್ಗಳನ್ನು ಕೂಡ ಕೊಡುವಂತಹ ಚಾನ್ಸಸ್ ಇದೆ. ಆದರೆ ನಿಮ್ಮ ಅಭಿಪ್ರಾಯ ಸರ್ವೆ ಮಾಡಿದ ತಕ್ಷಣ ನೀವು ಹೇಳಬೇಕಾಗತ್ತೆ. ಸೊ ಅಲ್ಲಿ ಸರ್ವೆಯಲ್ಲಿ ಒಂದು ನಿಮ್ಮ ಅಂಗನವಾಡಿ ಕಾರ್ಯಕರ್ತರು ಬರ್ಬೋದು, ಅಥವಾ ಇದಕ್ಕೋಸ್ಕರನೇ ಒಂದು ಟೀಮ್ ಕೂಡ ರೆಡಿ ಮಾಡ್ಬೋದು. ಸೊ ಅಲ್ಲಿ ನೀವು ಏನು ಮಾಡಬೇಕಾಗುತ್ತೆ, ಅದಕ್ಕೋಸ್ಕರ ವೋಟ್ ಹಾಕಿದ ಹಾಗೆ ಅವರಿಗೆ ನೀವು ಅಭಿಪ್ರಾಯವನ್ನು ತಿಳಿಸಬೇಕು. ಅದೇ ರೀತಿಯಾಗಿ ನೀವು ಕಮೆಂಟಲ್ಲಿ ಕೂಡ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಅಕ್ಕಿನೇ ಬೇಕಾ ಅಥವಾ ಒಂದು ಐಟಮ್ಸ್ಗಳು ಬೇಕಾ? ಟೋಟಲ್ ಆಗಿ ನೀವು ಯಾವ್ದು ಕೊಟ್ಟೋದ್ರೂ ಒಳ್ಳೆಯದೇ. ಯಾಕಂದರೆ ಅಮೌಂಟ್ ಬದಲಾಗಿ ಏನೇ ವಸ್ತುಗಳು ಸಿಗಲಿ, ನಮಗೆ ಒಟ್ಟು ನಮಗೆ ಕೈಯಲ್ಲಿ ಸಿಗಲಿ. ಒಟ್ಟಾರೆಯಾಗಿ ಅಮೌಂಟ್ ಬರುತ್ತೋ ಇಲ್ವೋ ಡೌಟು, ಆದರೆ ಅಕ್ಕಿ ಸಿಕ್ಕಿದ್ರೆ ನಮಗೆ ನಡೆಯುತ್ತೆ, ಐಟಮ್ಸ್ಗಳು ಸಿಕ್ಕಿದ್ರು ಕೂಡ ನಡೆಯುತ್ತೆ. ಓಕೆ,
ನಿಮ್ಮ ಅಭಿಪ್ರಾಯ ಏನು ಅನ್ನೋಂಥದ್ದನ್ನು ಕಮೆಂಟ್ ಮುಖಾಂತರ ತಿಳಿಸಿ. ಈಗ ಇದ್ರ ಬಗ್ಗೆ ನಿಮಗೆ ಕ್ಲಾರಿಫಿಕೇಶನ್ ಸಿಕ್ಕಿದೆ. ಆದರೆ ಇದ್ರ ಬಗ್ಗೆ ಬಿಡಿ. ಈಗ ಒಂದು ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ನಿಮಗೆ ವೀಕ್ಷಕರೇ ಒಂದು ಆಗಸ್ಟ್ 31 ಒಳಗಾಗಿನೇ ಈ ಒಂದು ಕೆಲಸ ಮಾಡಬೇಕು. ಆಗ ಮಾತ್ರ ನಿಮಗೆ ರೇಷನ್ ಸಿಗಲಿಕ್ಕೆ ಸಾಧ್ಯ. ಆ ಒಂದು 3 ಐಟಮ್ಸ್ಗಳು ಬೇಕಂದ್ರೂ ಕೂಡ ಈ ಒಂದು ಕೆಲಸ ಮಾಡಬೇಕು, ಅಥವಾ ಆ ಒಂದು 10 kg ಅಕ್ಕಿ ಬೇಕಂದ್ರೂ ಕೂಡ ಈ ಒಂದು ಕೆಲಸವನ್ನು ಮಾಡಲೇಬೇಕು ಕಡ್ಡಾಯವಾಗಿ ಅಂತ ಸರ್ಕಾರ ಒಂದು ಮಾಹಿತಿಯನ್ನು ಹೊರಡಿಸಿರುವಂಥದ್ದು. ಸೊ ಹಾಗಾದರೆ ಯಾವ ಕೆಲಸ ಅಂತ ನೀವು ಕೇಳ್ಬೋದು. ಈ KYC ಕಣ್ರಿ, ಈಗಾಗಲೇ ನೀವು ತಲೆ ಕೆಡಿಸ್ಕೊಂಡಿರಲ್ಲ, ಈಗ ಮಾಡಿಸ್ಕೊಂಡಿದ್ದೀವಿ ಬಿಡಿ, ಇವ್ರೇನು ಮತ್ತೆ ಅದನ್ನೇ ಹೇಳ್ತಾ ಇದ್ದಾರೆ ಅಂತ ಅನ್ಕೋಬಹುದು. ಇಲ್ಲ ವೀಕ್ಷಕರು, ಈಗಾಗಲೇ ಒಂದು ಗೃಹಲಕ್ಷ್ಮಿ ಯೋಜನೆಯಲ್ಲಿ ವೆರಿಫಿಕೇಶನ್ ನಡೀತು ಗೊತ್ತಲ್ವಾ. ಡಾಕ್ಯುಮೆಂಟ್ಸ್ಗಳನ್ನ ವೆರಿಫಿಕೇಶನ್ ಮಾಡಿಕೊಂಡು ಒರಿಜಿನಲ್ ಫಲಾನುಭವಿಗಳಿಗೆ ಮಾತ್ರ ಹಣ ಹಾಕ್ತಾ ಇದ್ದಾರೆ. ನಿಮ್ಗೆಲ್ಲರಿಗೂ ಕೂಡ ನೆನಪಿರಲಿ. ಅಂತಹ ಒಂದು ಸಂದರ್ಭದಲ್ಲಿ ಸಾಕಷ್ಟು ಒಂದು ಜನರ BPL ರೇಷನ್ ಕಾರ್ಡ್ ಆಗಿರಲಿ, APL ರೇಷನ್ ಕಾರ್ಡ್ಗಳಲ್ಲಿ ಮರಣ ಹೊಂದಿರುವಂತಹ ಒಂದು ಜನರ ಬದಲಾಗಿನೂ ಕೂಡ ರೇಷನನ್ನು ತೆಗೆದುಕೊಳ್ತಾ ಇದ್ದಾರೆ. ಈ ಒಂದು ಅನ್ನಭಾಗ್ಯ ಯೋಜನೆಯ ಹಣ ಕೂಡ ಪಡಿತಾ ಇದ್ದಾರೆ. ಇಲ್ಲಿ 170 ರೂಪಾಯಿದಂತೆ ಅವ ಒಂದು ವ್ಯಕ್ತಿಯ ಒಂದು ಹಣವನ್ನು ಕೂಡ ಪಡಿತಾ ಇದ್ದಾರೆ. ನಿಮ್ಗೆ ಗೊತ್ತಿರಬೇಕು ಇದು ಯಾವ್ಯಾವ ಅಂದರೆ, ನಿಮ್ಮ ಒಂದು ಮನೆಯಲ್ಲಿ ಯಾವುದಾದ್ರೂ ವ್ಯಕ್ತಿಯ ಡೆತ್ ಆಗಿದ್ರು ಸಹಿತ ಆ ಒಂದು ವ್ಯಕ್ತಿಯ ಅಕ್ಕಿ ಕೂಡ ಪಡಿತಾ ಇದ್ದಾರೆ, ಅಕ್ಕಿಯ ಹಣವನ್ನು ಕೂಡ ಪಡಿತಾ ಇದ್ದೀರಾ. ಸೊ ಅವರು ಮರಣ ಪ್ರಮಾಣ ಪತ್ರ ತೆಗೆದುಕೊಂಡಿರ್ತೀರ. ಆದರೂ ಕೂಡ ಇಲ್ಲಿ BPL ರೇಷನ್ ಕಾರ್ಡ್ನಲ್ಲಿ ಅಥವಾ APL ರೇಷನ್ ಕಾರ್ಡ್ಗಳಲ್ಲಿ, ಒಟ್ಟಾರೆ ರೇಷನ್ ಕಾರ್ಡ್ಗಳಲ್ಲಿ ಅವರ ಹೆಸರನ್ನು ತೆಗೆದು ಹಾಕಿರಲ್ಲ, ಈ ರೀತಿ ಮಾಡಿರ್ತೀರ. ಅದಕ್ಕೋಸ್ಕರ ಇದೆಲ್ಲನೂ ಕೂಡ ಸರ್ಕಾರದ ಬಳಿ ಅಪ್ಡೇಟ್ ಹೋಗಿರುತ್ತೆ, ಆಹಾರ ಇಲಾಖೆಯ ಬಳಿ ಅಪ್ಡೇಟ್ ಹೋಗಿರುತ್ತೆ. ಅವ್ರು ಏನು ಘೋಷಣೆ ಮಾಡಿದ್ದಾರೆ ಅದಕ್ಕೋಸ್ಕರ ಈ KYC ಮಾಡಿಸಿ ಅಂತ ಹೇಳ್ತಾ ಇದ್ದಾರೆ. ಈ KYC ಮಾಡಿಸ್ಲಿಕ್ಕೆ ನಿಮ್ಮ ಮನೆಯಲ್ಲಿ ಇರುವಂತಹ ಸದಸ್ಯರ ಅವ್ರ ಹತ್ರ ಮಾತ್ರ ಹೋಗಿ ಈ KYC ಮಾಡಲಿಕ್ಕೆ ಸಾಧ್ಯ. ಉಳಿದಂತ ಅಂದರೆ ಮರಣ ಹೊಂದಿರುವಂಥವ್ರನ್ನ ತೆಗೆದುಕೊಂಡು ಹೋಗಿ ಈ KYC ಮಾಡ್ಲಿಕ್ಕೆ ಬರತ್ತಾ? ಇಲ್ವಲ್ಲ. ಸೊ ಅದಕ್ಕೋಸ್ಕರ ಈ ರೀತಿ ಅವರು ಒಂದು ಮಾಹಿತಿಯನ್ನು ಹೊರಡಿಸಿದ್ದಾರೆ. ಎಲ್ಲರೂ ಕೂಡ ಮತ್ತೊಮ್ಮೆ ಈ KYCಯನ್ನು ಅಪ್ಡೇಟನ್ನು ಮಾಡಿಸಲೇಬೇಕು ಅಂತ ಒಂದು ಘೋಷಣೆಯನ್ನು ಮಾಡಿರುವಂಥದ್ದು. ಅದನ್ನು ಮಾಡಿಸಿದ್ರೆ ಮಾತ್ರ ನಿಮಗೆ ಮುಂದಿನ ದಿನಗಳಲ್ಲಿ ಈ ಒಂದು ರೇಷನ್ ಕಾರ್ಡು ನಿಮಗೆ ಉಳಿಯುತ್ತೆ, ರೇಷನ್ ಅಕ್ಕಿನೂ ಕೂಡ ಸಿಗುತ್ತೆ, ಅದಕ್ಕೆ ಬರುವಂತಹ ಐಟಮ್ಸ್ಗಳು ಸಿಗುತ್ತೆ ಅಂತ ಒಂದು ಸ್ಪಷ್ಟನೆಯನ್ನು ಆಹಾರ ಇಲಾಖೆ ಹೊರಡಿಸಿರುವಂಥದ್ದು. ಸೊ ನನ್ನ ಕಡೆಯಿಂದ ನಿಮಗೆ ರಿಕ್ವೆಸ್ಟು, ಆದಷ್ಟು ಹೋಗಿ ಬೇಗನೆ ಮಾಡಿಸ್ಕೊಳ್ಳಿ. ಇಲ್ಲ ಅಂದರೆ ರೇಷನ್ ಕಾರ್ಡೇ ಕಳೆದುಕೊಳ್ಳುವಂತಹ ಸಾಧ್ಯತೆ ಕೂಡ ಬರ್ಬೋದು ವೀಕ್ಷಕರೇ. ನಿಮ್ಮ ಹತ್ರ ಏನೇನು ರೇಷನ್ ಕಾರ್ಡ್ ಈ KYC ಎಷ್ಟು ಜನ ಇರ್ತೀರಾ, ಈಗ ಈ KYC ಮಾಡಿಸ್ಕೋದು ಹೇಗೆ ಅನ್ನುವಂಥದ್ದನ್ನು, ಅಂದರೆ ನಿಮ್ಮ ಈ KYC ಆಗಿದೆಯೋ ಇಲ್ವೋ ಅನ್ನುವಂಥದ್ದನ್ನು ಚೆಕ್ ಮಾಡೋದನ್ನು ಕೂಡ ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಲೈವ್ ಪ್ರೂಫ್ ಆಗಿ ನೀವು ನಿಮ್ಮ ಮೊಬೈಲ್ನಲ್ಲಿನೇ ಚೆಕ್ ಮಾಡ್ಕೋಬಹುದು. ಏನಿಲ್ಲ, ಆಹಾರ ಇಲಾಖೆ ವೆಬ್ಸೈಟ್ಗೆ ಹೋಗಿ ನೀವು ಚೆಕ್ ಮಾಡ್ಕೋಬಹುದಾಗಿರುತ್ತೆ. ಈ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಚೆಕ್ ಮಾಡ್ಕೋಬಹುದು. ಬೇಕಾದರೆ ಆ ಒಂದು ವಿಡಿಯೋ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ಅಲ್ಲಿಂದ ಹೋಗಿ ಒಂದು ಸಾರಿ ಕರೆಕ್ಟಾಗಿ ನೋಡ್ಕೊಂಡ್ಬಿಟ್ರೆ ನೀವು ವಿಡಿಯೋನ, ನಿಮಗೆ ಎಲ್ಲನೂ ಕೂಡ ಕ್ಲಿಯರಾಗಿ ಗೊತ್ತಾಗುತ್ತೆ. ಯಾಕಂದರೆ ವಿಡಿಯೋನ ನೋಡ್ತಿದ್ರೆ ಅಂದ ಬಳಿಕ ನಿಮ್ಮ ಹತ್ರ ಮೊಬೈಲ್ ಇದ್ದೇ ಇರುತ್ತೆ. ಸೊ ಅಲ್ಲಿಂದ ಕರೆಕ್ಟಾಗಿ ನೋಡ್ತಾ ಹೋದರೆ ಎಲ್ಲನೂ ಕೂಡ ಒಂದೊಂದು ಸ್ಟೆಪ್ ಬೈ ಸ್ಟೆಪ್ಪು ತಿಳಿಸ್ಕೊಟ್ಟಿದ್ದೀನಿ ನಾನು. ಸೊ ಅಲ್ಲಿಂದ ಒಂದು ಈ ಸ್ಟೇಟಸ್ ಮೇಲೆ ನೀವು ಕ್ಲಿಕ್ ಮಾಡಿಕೊಂಡು ನಿಮ್ಮ ಒಂದು ಈ KYC ಯಾರ್ಯಾರ್ದಾಗಿದೆ ಯಾರ್ಯಾರ್ದಿಲ್ಲ ಅನ್ನೋದಂತ ನೋಡ್ಕೋಬಹುದು. ಈ KYC ರಿಮೈನಿಂಗ್ ಅಂತ ಇದ್ರೆ ಟೋಟಲ್ ಆಗಿ ಎಷ್ಟು ಜನರದಿರುತ್ತೆ ರಿಮೈನಿಂಗು, ಅವ್ರದ್ದು ಯಾರ್ದು ಕೂಡ ಈ KYC ಆಗಿರಲ್ಲ ಅಂತ ಅರ್ಥ. ಆಗಿಲ್ಲದೆ ಇದ್ರೆ ನೀವು ಏನು ಮಾಡಬೇಕಾಗತ್ತೆ, ಈ KYCಯನ್ನು ಮಾಡಿಸ್ಕೋಬೇಕು. ಎಲ್ಲಿ ಮಾಡಿಸ್ಕೋಬೇಕು ಅಂತ ನೀವು ಕೇಳ್ಬೋದು. ಗ್ರಾಮವನ್ನು, ಕರ್ನಾಟಕವನ್ನು, ಬಾಪು ಸೇವಾ ಕೇಂದ್ರಗಳಿಗೆ ಹೋಗಿ ಈ KYCಯನ್ನು ಮಾಡಿಸ್ಕೋಬಹುದು. ಅಥವಾ ಎಲ್ಲಂಗಿಂತ ಬೆಸ್ಟು ನಿಮ್ಮ ನ್ಯಾಯಬೆಲೆ ಅಂಗಡಿಯಲ್ಲಿ ಇರುತ್ತಲ್ಲ ನೋಡಿ, ಸೊ ಅಲ್ಲಿನೇ ಹೋಗಿ ನಿಮ್ಮ ರೇಷನ್ ಅಂಗಡಿಗಳಿಗೆ ಹೋಗಿ ನೀವು ಈ KYCಯನ್ನು ಮಾಡಿಸ್ಕೋಬಹುದು. ಅಲ್ಲಿ ಕೂಡ ಸಿಗುತ್ತೆ, ಅಲ್ಲಿ ಕೂಡ ಮಾಡಿಕೊಡ್ತಾರೆ. ಅಲ್ಲಿ ಕೂಡ ಮಾಡಿಸ್ಕೊಂಡಿದ್ದೆ ಆದರೆ ನಿಮ್ಮ ಡೆತ್ ಯಾರು ಆಗಿರ್ತಾರೆ ನಿಮ್ಮ ಮನೆಯಲ್ಲಿ, ಅವ್ರದ್ದೊಂದು ಈ ಒಂದು ಇದನ್ನ ಹೆಸರನ್ನು ತೆಗೆದಾಕಿಬಿಡಿ. ಇಲ್ಲ ಅಂದರೆ ರೇಷನ್ ಕಾರ್ಡ್ ಬಂದಾಗುವಂಥ ಚಾನ್ಸಸ್ ಇರುತ್ತೆ. ಈ ರೀತಿ ಫ್ರಾಡ್ ಕೆಲಸವನ್ನು ಸಾಕಷ್ಟು ಈಗಾಗಲೇ ಫಲಾನುಭವಿಗಳು ಮಾಡ್ತಾ ಇದ್ದಾರೆ. ಆ ಒಂದು ಫಲಾನುಭವಿಗಳ ರೇಷನ್ ಕಾರ್ಡ್ ಕೂಡ ರದ್ದು ಆಗುತ್ತಾ ಇದ್ದಾವೆ. ನಿಮ್ಮದು ಕೂಡ ಆಗಬಾರ್ದಂದ್ರೆ ಈ ಒಂದು ಕೆಲಸವನ್ನು ಆದಷ್ಟು ಬೇಗ ಹೋಗಿ ಮಾಡಿ. ಇಲ್ಲಾಂದರೆ ಸರದಿ ಸಾಲು ಕೂಡ ಅಷ್ಟೇ, ಸರ್ವರ್ ಇಶ್ಯೂ ಕೂಡ ಆಗುತ್ತೆ. ಆದಷ್ಟು ಬೇಗ ಈ ಒಂದು ವಿಡಿಯೋದವರು ನೋಡಿದವರು ಹೋಗಿ ಕೆಲಸವನ್ನು ಮಾಡ್ಕೊಳ್ಳಿ. ಇದಿಷ್ಟು ಮಾಹಿತಿ ವೀಕ್ಷಕರು ಇತ್ತು ತಿಳಿಸ್ಕೊಡೋಣ ಅಂತ ವಿಡಿಯೋ ಮಾಡಿದೆ. ವಿಡಿಯೋ ಕ್ಲಿಯರ್ ಆಗಿ ಅರ್ಥ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿಯನ್ನು ಸಿಗೋಣ. ಸೊ ಅಲ್ಲಿ ತನಕ ಬಾಯ್ ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್.